ಮಿಸ್ ಕಾಲ್ ಇದೆ ನಿಧಿ ಅವ್ರದ್ದು. ಡಾಕ್ಟರ್ ಶರಣ್ಯ ಅನ್ನೋ ಪೇಷಂಟ್ ತುಂಬಾ ಬ್ಲೀಡಿಂಗ್ ಆಗ್ತಿದೆ. ಸರಿ ನಡೀರಿ. ಕಾರಣ ಸರಿ ಎಷ್ಟು ಸಲ ಫೋನ್ ಮಾಡಿದ್ರು ತೆಗಿತಿಲ್ಲ. ಅವ್ರು ಒಂದ್ಸಲ ಪ್ರಾಮಿಸ್ ಮಾಡಿದ್ಮೇಲೆ ಬರಲೇಬೇಕು. ಜನ ಬೇರೆ ಬರೋದಕ್ಕೆ ಶುರು ಮಾಡಿದ್ರು. ನಾನು ಏನು ಮಾಡಲಿ ಗೊತ್ತಿಲ್ಲ. ನಿಧಿ ಎಲ್ಲ ರೆಸ್ಟ್ಲೆಸ್ ಆಗ್ಬಿಟ್ಟಿದಾರಮ್ಮ. ಇನ್ನು ಹೆಚ್ಚು ಹೊತ್ತು ವೆಯ್ಟ್ ಮಾಡಿಸೋದು ಅಷ್ಟು ಸರಿಯಲ್ಲ. ನನಗೆ ಅನ್ಸುತ್ತೆ ಕರ್ಣ ಬ್ಯುಸಿಯಾಗಿರ್ಬೇಕು. ನೋಡು, ನಿಮ್ಮ ಮನೆಯವರೆಲ್ಲ ನಿನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ನಿತ್ಯ ಬೈಲಿ. ಈಗ ಒಂದು ಕೆಲಸ ಮಾಡೋಣ, ನಿತ್ಯ ಶಾಂತಮ್ಮನ ಕೈಲಿ ರಿಬ್ಬನ್ ಕಟ್ ಮಾಡ್ಸೋಣ, ತಪ್ಪಾಗಲ್ಲ. ಅಯ್ಯೋ ಅಂಕಲ್, ನೀವೆಲ್ಲ ದೊಡ್ಡವ್ರು ಇರ್ಬೇಕಾದ್ರೆ ನಾನು ಯಾಕೆ? ಅದು ಅಲ್ಲದೆ ಈ ಕ್ಲಿನಿಕ್ ಸೆಟ್ ಆಗೋದಕ್ಕೆ ನೀವೇ ಮೇನ್ ಕಾರಣ. ನಿಮ್ಮಿಂದಾನೇ ಇದೆಲ್ಲ ಆಗ್ತಿರೋದು. ನೀವ್ ಯಾಕೆ ಮಾಡಬಾರ್ದು? ಬೇಡ ಬೇಡ ಬೇಡ, ನಾನು ಮಾಡೋದು ಅಷ್ಟು ಸರಿ ಇರಲ್ಲ. ನಿಶಾ, ಇವಳು ಸರಿಯಾಗಿ ಹೇಳ್ತಿದ್ದಾಳೆ. ನೀನೇ ಟೇಪ್ ಕಟ್ ಮಾಡು, ಅದ್ರಲ್ಲೇನಿದೆ? ಅಮ್ಮ, ನಿಧಿ ಆಗ್ಲಿಂದ ಕರ್ಣ ಎಡ್ಬಿಡಿಸ್ತಾ ಇದ್ದಾಳೆ. ಅವನು ಕಟ್ ಮಾಡೋದೇ ಸರಿ, ನಾನು ಹೋಗ್ಬಿಟ್ಟು ಕತ್ತಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ಲಾ? ನಿಧಿಗೆ ಒಪ್ಪಿಗೆ ಇರ್ಬೇಕಲ್ಲ ಅಲ್ವಾ ನಿಧಿ? ರಮೇಶ್, ನಿಧಿಗೆ ಒಪ್ಪಿಗೆ ಇಲ್ಲದೆ ಏನೋ? ನೀವು ನಮಗೋಸ್ಕರ ಈ ಕ್ಲಿನಿಕ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ನೀವೇ ಉದ್ಘಾಟನೆ ಮಾಡಿ. ಬಲವಂತವಾಗಿ ಒಪ್ಸೋದು ಅಷ್ಟು ಸರಿ ಇರಲ್ಲ ಅಲ್ವಾ ನಿಧಿ? ಇಲ್ಲ ಪರವಾಗಿಲ್ಲ ಅಂಕಲ್, ಬಂದಿರೋರ್ನ ವೇಟ್ ಮಾಡಿಸೋದು ಸರಿ ಹೋಗಲ್ಲ. ನೀವೇ ಇನಾಗ್ರೇಟ್ ಮಾಡಿ. ಅಲ್ಲ, ಕರ್ಣಂಗೋಸ್ಕರ ಒಂದು ಸ್ವಲ್ಪ ಹೊತ್ತು ಕಾಯ್ಬೋದಿತ್ತು. Are you sure, Nidhi?